Hi dear friends, welcome to Plays. Dear friends, ಆರ್ ಅಶ್ವಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಿಂದ ಈಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಕ್ಲಬ್ ಕ್ರಿಕೆಟ್ ನಲ್ಲಿ ಮುಂದುವರಿತಾರೆ ಅಂತಾನೂ ಹೇಳಿದ್ದಾರೆ. ಆದ್ರೆ ಈಗ ಕಾಡ್ತಿರುವಂತ ಪ್ರಶ್ನೆ ನೆಕ್ಸ್ಟ್ ಯಾರು ಅಂದ್ರೆ ಆರ್ ಅಶ್ವಿನ್ ನಂತರ ರಿಟೈರ್ಮೆಂಟ್ ಕೊಡೋರು ಯಾರು, ಅಷ್ಟೇ ಅಲ್ಲದೆ ಆರ್ ಅಶ್ವಿನ್ ಸ್ಥಾನವನ್ನ ತುಂಬೋರು ಯಾರು, ಈ ಎರಡು ಕ್ವಶನ್ಗಳಿಗೆ ಇವತ್ತು ಉತ್ತರ ಹುಡುಕುವಂತ ಕೆಲಸ ಮಾಡಿದ್ದೀನಿ. ಅದು ಯಾವ ರೀತಿ ಇದೆ, ಯಾರು ನೆಕ್ಸ್ಟ್ ರಿಟೈರ್ಮೆಂಟ್ ಕೊಡಬಹುದು, ಅಷ್ಟೇ ಅಲ್ಲದೆ ಆರ್ ಅಶ್ವಿನ್ ಸ್ಥಾನವನ್ನ ಯಾರು ತುಂಬಬಹುದು, ಇದನ್ನ ಉತ್ತರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಡಿಯರ್ ಫ್ರೆಂಡ್ಸ್, ಆರ್ ಅಶ್ವಿನ್ ಎಂತ ಬೌಲರ್, ಎಂತ ಆಲ್ರೌಂಡರ್ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಅಷ್ಟೇ ಅಲ್ಲದೆ ಇಡೀ ವರ್ಲ್ಡ್ ಅಲ್ಲಿ 19 ಟೀಮ್ಗಳ ಜೊತೆ ಅವರು ಆಟ ಆಡಿದ್ದಾರೆ. ಈ ವಿಚಾರ ನಿಮ್ಗೆ ಗೊತ್ತಿರಲಿ. ಅಷ್ಟೇ ಅಲ್ಲದೆ ಆರ್ ಅಶ್ವಿನ್ ಅತಿ ಹೆಚ್ಚು ವಿಕೆಟ್ಗಳನ್ನ ಪಡೆದಂತಹ ವಿಶ್ವದಲ್ಲಿ 11ನೇ ಆಟಗಾರ ಅಂತ ಅನಿಸ್ಕೋತಾರೆ. ಅಂದ್ರೆ ಭಾರತದ ಪರ 2ನೇ ಆಟಗಾರ ಅಂತ ಕೂಡ ಅನಿಸ್ಕೋತಾರೆ. ಯಾಕಂದ್ರೆ ಅನಿಲ್ ಕುಂಬ್ಳೆ ಏನಿದ್ದಾರೆ ಅವರ ದಾಖಲೆಗಳನ್ನ ಆರ್ ಅಶ್ವಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಬ್ರೇಕ್ ಮಾಡಕ್ ಸಾಧ್ಯ ಆಗಿರ್ಲಿಲ್ಲ. ಯಾಕಂದ್ರೆ ಇನ್ನ 200ಕ್ಕೂ ಹೆಚ್ಚು ವಿಕೆಟ್ ಗಳನ್ನ ಪಡಿಬೇಕಾಗಿತ್ತು, ಅದು ಸಾಧ್ಯ ಆಗಿಲ್ಲ. ಯಾಕಂದ್ರೆ ಆರ್ ಅಶ್ವಿನ್ ಕೂಡ ಆಲ್ರೆಡಿ 38 ಏಜ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಅವರಿಗೆ T20 ಕ್ರಿಕೆಟ್ ನಲ್ಲಿ, ಅಷ್ಟೇ ಅಲ್ಲದೆ ಒನ್ ಡೇ ಅಲ್ಲೂ ಕೂಡ ಅವರಿಗೆ ಹೆಚ್ಚು ಸ್ಥಾನಗಳು ಸಿಗ್ತಾ ಇರಲಿಲ್ಲ. ಕಾಂಪಿಟೇಟಿವ್ ಇದರಲ್ಲಿ ಸಾಕಷ್ಟು ಯಂಗ್ ಪ್ಲೇಯರ್ಸ್ ಕೂಡ ಆರ್ ಅಶ್ವಿನ್ಗೆ ಟಫ್ ಕಾಂಪಿಟೇಷನ್ ಅನ್ನು ಕೊಡ್ತಾ ಇದ್ರು. ಹಾಗಾಗಿ ನಾವು ನೋಡ್ಬೇಕು, ಈ ಸೀರೀಸ್ ಅಲ್ಲೂ ಕೂಡ ಹಡಿದು ಅವ್ರು ಕೇವಲ ಒಂದೇ ಒಂದು ಮ್ಯಾಚ್, ಅದು ಕೂಡ ಅಡಿಲೇಡ್ ಓವರ್ ನಲ್ಲಿ. ಈ ಒಂದು ಮ್ಯಾಚ್ ನಲ್ಲಿ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, 22 ರನ್ಗಳನ್ನ ಗಳಿಸಿದ್ರು. ಆದ್ರೆ ಅದಾದ್ಮೇಲೆ ಅವರು ಬೌಲಿಂಗ್ ಅಲ್ಲೂ ಕೂಡ ಅಷ್ಟೊಂದು ದೊಡ್ಡ ಹಿಟ್ ಅನ್ನ ಸಾಧಿಸಕ್ಕೆ ಆಗಿಲ್ಲ. ನಾವು ಕಳೆದ 22ನೇ ಇಸ್ವಿಯಲ್ಲಿ ನೋಡಿದ್ರೆ ಅವ್ರಿಗಿದ್ದಂತ ಚಾರ್ಮೆ ಬೇರೆ, ಅವ್ರ ಬೌಲಿಂಗ್ ಅಲ್ಲಿ ಬೀಳ್ತಿದ್ದಂತ ವಿಕೆಟ್ಗಳೇ ಸಾಕಷ್ಟು ಬರ್ತಾ ಇತ್ತು. ಅದರಲ್ಲೂ 2021ನೇ ಏನು ಬಾರ್ಡರ್ ಆಮೇಲೆ ಗವಾಸ್ಕರ್ ಟೆಸ್ಟ್ ಸೀರೀಸ್ ನಡೀತು. ಅದರಲ್ಲಿ ಆರ್ ಅಶ್ವಿನ್ ಪಾತ್ರ ಬಹು ದೊಡ್ಡದಾಗಿತ್ತು. ಯಾಕಂದ್ರೆ ಆಸ್ಟ್ರೇಲಿಯಾದಂತ ಪಿಚ್ಗಳಲ್ಲಿ ಭಾರತವನ್ನ ಗೆಲ್ಸ್ಕೊಟ್ಟಿದ್ದು ಆರ್ ಅಶ್ವಿನ್ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅವರ ಸಾಕಷ್ಟು ಕೊಡುಗೆಗಳನ್ನ ನಾವು ನೋಡಬಹುದು. ಅವರು ಏನು 2010ರಿಂದ ಈಗಿನವರೆಗೂ ಅವ್ರು ಮಾಡಿದಂತ ದಾಖಲೆಗಳಿದೆಯಲ್ಲ, ಅದು ಅಭೂತಪೂರ್ವ. ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ಚಾಂಪಿಯನ್ಸ್ ಟ್ರೋಫಿ ನಡೆದು 10-11 ವರ್ಷಗಳಾಗಿದೆ. ಆದ್ರೂ ಕೂಡ ಅಶ್ವಿನ್ ಈ ಒಂದು ಮ್ಯಾಜಿಕಲ್ ಬಾಲ್ ಅನ್ನ ಯಾರು ಕೂಡ ಮರೆಯಕ್ಕಾಗಿಲ್ಲ. ಆದ್ರೆ ಇಂಥ ಒಂದು ಗ್ರೇಟ್ ಆಲ್ರೌಂಡರ್ ಇವತ್ತು ಟೀಮ್ ಇಂಡಿಯಾದಿಂದ ಹೊರಗಡೆ ಹೋಗಿದ್ದಾರೆ. ಈಗ ಕಾಡ್ತಿರುವಂತ ಪ್ರಶ್ನೆ ಅಶ್ವಿನ್ ನಂತರ ಯಾರು ರಿಟೈರ್ಮೆಂಟ್ ಕೊಡ್ತಾರೆ ಅಂತ. ಅಫ್ಕೋರ್ಸ್ ಇದಕ್ಕೆ ಫಸ್ಟ್ ಲಿಸ್ಟ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು ನಾಯಕ ರೋಹಿತ್ ಶರ್ಮಾ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಗೊತ್ತಿದೆ, ಅವ್ರ ಫಾರ್ಮ್ ಅಲ್ಲೂ ಇಲ್ಲ. ಅಷ್ಟೇ ಅಲ್ಲದೆ ಸಾಕಷ್ಟು ಸೋಲುಗಳು, ಸಾಕಷ್ಟು ಟೀಕೆಗಳು ಬರ್ತಾ ಇದೆ. ಹಾಗಾಗಿ ರೋಹಿತ್ ಶರ್ಮಾ ಏನು ಇನ್ನ ಮುಂದಿನ 2 ಟೆಸ್ಟ್ಗಳಲ್ಲಿದೆ, ಈ 2 ಟೆಸ್ಟ್ಗಳನ್ನ ಗೆಲ್ಲಬೇಕಾಗಿದೆ ವಿತ್ ಒಳ್ಳೆ ಬ್ಯಾಟಿಂಗ್ ಮೂಲಕ. ಹಾಗಾಗಿ ರೋಹಿತ್ ಶರ್ಮಾಗೆ ಈಗ ಒತ್ತಡ ಇದೆ. ಒಂದ್ಸಲಿ ಏನಾದ್ರೂ ಈ ಸೀರೀಸ್ ಅನ್ನ ಸೋತ್ರೆ BCCI ಈ ಮುಂಚೆನೆ ಹೇಳಿದೆ, ಏನಾದ್ರೂ ICC ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಹೋಗಿಲ್ಲ ಅಂದ್ರೆ ಕೆಲವೊಂದು ಸೀನಿಯರ್ಸ್ ಗಳನ್ನ ತೆಗಿಬೇಕಾಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಅಶ್ವಿನ್ ಈಗ ಸೈಡ್ ಲೈನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ರೋಹಿತ್ ಕೂಡ ಈಗ ಅವರು ಸಂಕಷ್ಟಕ್ಕೆ ಸಿಲುಕಬಹುದು. ಅದಾದ ನಂತರ ಮೇ ಬಿ ರವೀಂದ್ರ ಜಡೇಜನಿದ್ದಾರೆ, ಅವರು ಕೂಡ ರಿಟೈರ್ಮೆಂಟ್ ಘೋಷಿಸುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ ಏಜ್ ಇದ್ರೂ ಕೂಡ, ಆದ್ರೆ ಎಲ್ಲಾ ಫಾರ್ಮ್ಯಾಟ್ಗಳಲ್ಲೂ ಅವರು IPL ಅಲ್ಲೂ ಆಡ್ಬೇಕಾಗಿರುತ್ತೆ. ಹಾಗಾಗಿ ಇವಾಗ T20 ಒಂದು ಭಾರವನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಟೆಸ್ಟ್ ಅನ್ನು ಕೂಡ ಅವರು ದೂರ ಇಡುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಮೇ ಬಿ ರವೀಂದ್ರ ಜಡೇಜಾ ಒನ್ ಡೇ ಇಲ್ಲ ಅಂದ್ರೆ ಟೆಸ್ಟ್ ಅಲ್ಲಿ ಉಳ್ಕೋತಾರೆ. ಹಾಗಾಗಿ ರವೀಂದ್ರ ಜಡೇಜಾವನ್ನು ಕೂಡ ಈ ಲಿಸ್ಟ್ ನಲ್ಲಿ ನಾವು ನೋಡಬಹುದು. ಆದ್ರೆ ಇನ್ನ ಉಳಿದಂತೆ ನೋಡೋದಾದ್ರೆ ಇನ್ನ ಯಾರೆಲ್ಲ, ಇನ್ನ ಪುಜಾರ ಇದ್ದಾರೆ, ಅವ್ರು ಇನ್ನ ರಿಟೈರ್ಮೆಂಟ್ ಘೋಷಿಸಿಲ್ಲ. ಅಷ್ಟೇ ಅಲ್ಲದೆ ನಮ್ಗೆ ಅಜಿಂಕ್ಯ ರಹಾನೆ ಕೂಡ ಅವರಿದ್ದಾರೆ. ಅವರು ಕೂಡ ಟೆಸ್ಟ್ ಕ್ರಿಕೆಟ್ ನಿಂದ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ಕೂಡ ದೂರ ಆಗುವಂತ ಟೈಮ್ ತುಂಬಾ ಹತ್ರ ಬಂದಿದೆ. ವಿರಾಟ್ ಕೊಹ್ಲಿ ಈ ಒಂದು ಲಿಸ್ಟ್ ನಲ್ಲಿ ಕಾಣಿಸೋದಿಲ್ಲ. ಯಾಕಂದ್ರೆ ಅವರು T20 ಇಂದ ದೂರ ಆಗಿದ್ದಾರೆ. ಆದ್ರೆ ನೀವು ಗಮನಿಸಬಹುದು, ವಿರಾಟ್ ಕೊಹ್ಲಿ ನಾಟ್ ಓನ್ಲಿ ಒಂದು ಸ್ಟಾರ್ಡಮ್ ಅಷ್ಟೇ ಅಲ್ಲ, ಅವರು ಪರ್ತ್ ಟೆಸ್ಟ್ ನಲ್ಲೂ ಕೂಡ ಸೆಂಚುರಿ ಬಾರಿಸಿದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಇಷ್ಟು ಬೇಗ ಅವರು ರಿಟೈರ್ಮೆಂಟ್ ಘೋಷಿಸೋದಿಲ್ಲ, ಇದು ಖಂಡಿತವಾಗಿ ನಾವು ಹೇಳಬಹುದು. ಡಿಯರ್ ಫ್ರೆಂಡ್ಸ್, ಇದಲ್ಲದೆ ಇನ್ನು ರಿಟೈರ್ಮೆಂಟ್ ಘೋಷಿಸಿದ್ದು ಯಾರ್ಯಾರು ಅಂತ ನೋಡಿದಾದ್ಮೇಲೆ ಇನ್ನು ಆರ್ ಅಶ್ವಿನ್ ಸ್ಥಾನವನ್ನ ತುಂಬೋರು ಯಾರು ಅಂತ ನಾವು ನೋಡ್ಬೇಕು. ಯಾಕಂದ್ರೆ ಆರ್ ಅಶ್ವಿನ್ ಸ್ಥಾನವನ್ನ ತುಂಬೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಲಾಂಗ್ ಟರ್ಮ್ ಆಗಿ ಆಡ್ಬೇಕಾದ್ರೆ ಅವರು ಏಜ್ ಅನ್ನ ಹೊಂದಿರಬೇಕು. ಯಾವೊಬ್ಬ ಕ್ರಿಕೆಟರ್ ಆ ಸ್ಥಾನಕ್ಕೆ ಬರ್ತಾರೆ ಅವರು ಆಲ್ರೌಂಡರ್ ಆಗಿರ್ಬೇಕು. ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ನಲ್ಲೂ ಕೂಡ ಅವರು ಆಟವನ್ನ ಆಡ್ಬೇಕಾಗುತ್ತೆ. ಹಾಗಾಗಿ ಅಷ್ಟೇ ವಿದೇಶಿ ಪಿಚ್ಗಳಲ್ಲಿ ವಿಕೆಟ್ ಪಡೆಯೋದಿದೆಯಲ್ಲ, ಅದು ಒಬ್ಬ ಬೌಲರ್ಗೆ ಅತಿ ಕಷ್ಟ ಆಗಿರುತ್ತೆ. ಆಸ್ಟ್ರೇಲಿಯಾ ಪಿಚ್ಗಳಲ್ಲಿ ವಿಕೆಟ್ ತೆಗೆಯೋದು ಅಷ್ಟು ಸುಲಭವಲ್ಲ. ಆದ್ರೆ ಈ ಪಿಚ್ ಇದರಲ್ಲಿ
ಅಶ್ವಿನ್ ಸಕ್ಸೀಡ್ ಆಗಿದ್ರು. ಅದರಲ್ಲೂ ನೀವು ನೋಡ್ಬೋದು 2021 ಒಂದು ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಸೀರೀಸ್ ಏನ್ ನಡೀತು, ಅದರಲ್ಲಿ ನಿಜವಾಗ್ಲೂ ಅಶ್ವಿನ ಒಂದು ಸ್ಪಿನ್ ಸಾಕಷ್ಟು ಮ್ಯಾಜಿಕ್ ಮಾಡಿತ್ತು. ಹಾಗಾಗಿ ಈಗ ಅಂತ ಒಬ್ಬ ಕ್ರಿಕೆಟರ್ ನ ಹುಡುಕ್ತಾ ಇದೆ BCCI. ಹಾಗಾಗಿ ಅವ್ರಿಗೆ ಕಾಣಿಸ್ತಿರುವಂತ ಒಬ್ಬ ಬೌಲರ್ ಅಂದ್ರೆ ಟೆನಿನ್ ಕೋಟಿಯನ್. ಏನಪ್ಪ ಈ ಕೋಟಿಯನ್ ಮಹಾರಾಷ್ಟ್ರದ ಕ್ರಿಕೆಟರ್, ಇವರು 26 ವರ್ಷದವರು. ಹಾಗಾಗಿ ಅಷ್ಟೇ ಅಲ್ಲದೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಕೇವಲ 33 ಮ್ಯಾಚ್ಗಳಲ್ಲೇ 101 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. T20 ಮ್ಯಾಚ್ಗಳನ್ನ ಆಡ್ತಿದ್ದಾರೆ. ಅಷ್ಟೇ ನೀವು ಗಮನಿಸಬಹುದು, ಇವರನ್ನ ನಾವು ರಾಜಸ್ಥಾನ್ ರಾಯಲ್ಸ್ ಟೀಮ್ ಅಲ್ಲೂ ಕೂಡ ನಾವು ನೋಡಬಹುದು. ಹಾಗಾಗಿ ಇವರ ಮೇಲೆ ಈಗ BCCI ಸಾಕಷ್ಟು ಹೋಪ್ ಅನ್ನ ಇಟ್ಕೊಂಡಿದೆ. ಇವರನ್ನ ಅಶ್ವಿನ್ ಸ್ಥಾನಕ್ಕೆ ತುಂಬಿದ್ರೆ ನಿಜವಲ್ಲೂ ಒಂದು ಲಾಂಗ್ ಟರ್ಮ್ ಆಗಿ ಒಬ್ಬ ಬೌಲರ್ ಆಲ್ರೌಂಡರ್ ಅನ್ನ ನಾವು ತೋರ್ನಂಗೆ ಸಾಧ್ಯ ಆಗುತ್ತೆ ಅಂತ BCCI ಲೆಕ್ಕಾಚಾರ ಹಾಕ್ತಾ ಇದೆ. ಆದ್ರೆ ಇದು ಸಕ್ಸೀಡ್ ಆಗುತ್ತಾ ಅಂತಾನು ನೋಡ್ಬೇಕು. ಯಾಕಂದ್ರೆ ಇನ್ನೂ ಸಾಕಷ್ಟು ಕ್ರಿಕೆಟರ್ಸ್ ನಮ್ಮ ಯಂಗ್ ಟ್ಯಾಲೆಂಟ್ಸ್ ನಮ್ಮ ಇಂಡಿಯನ್ ಕ್ರಿಕೆಟ್ ನಲ್ಲಿ ನೋಡಕ್ಕೆ ಸಿಗ್ತಾರೆ. ಅವ್ರನ್ನೆಲ್ಲ ಪರಿಶೀಲಿಸ್ತಾರೆ. ಆದ್ರೆ ಟೈಮ್ ತುಂಬಾ ಶಾರ್ಟೇಜ್ ಇದೆ. ಯಾಕಂದ್ರೆ ಒಂದು 7-8ನೇ ಪೊಸಿಷನ್ ಅಲ್ಲಿ ಆಲ್ರೌಂಡರ್ ತರಬೇಕಾದ್ರೆ ಸಾಕಷ್ಟು ಕಷ್ಟ ಇರುತ್ತೆ. ನಾವು ಇನ್ನೊಂದು ಹೇಳಬಹುದು, ಏನ್ ಅಶ್ವಿನ್ ಜಾಗಕ್ಕೆ ವಾಷಿಂಗ್ಟನ್ ಸುಂದರ್ ಅನ್ನ ತರಬಹುದು ಅಂತ. ನಿಜವಾಗ್ಲೂ ತರಬಹುದು, ಆದ್ರೆ ಅವ್ರ ಫಿಟ್ನೆಸ್ ಅನ್ನು ಕೂಡ ಉಳಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಏಜ್ ಇದೆ, ಒಳ್ಳೆ ಸ್ಪಿನ್ ಅಟ್ಯಾಕ್ ಇದೆ, ಆದ್ರೆ ಆಲ್ರೌಂಡರ್ ಆಗ್ಬಹುದು. ಬಟ್ ಫಿಟ್ನೆಸ್ ವಿಚಾರದಲ್ಲಿ ವಾಷಿಂಗ್ಟನ್ ಸುಂದರ್ ತನ್ನ ಒಂದು ಇದನ್ನ ತೋರಿಸ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಕುಲ್ದೀಪ್ ಯಾದವ್ ಏನಿದ್ದಾರೆ, ಏನ್ ಚಿನ್ನಮನ್ ಬೌಲರ್ ಅಂತೀವಿ, ಅವರು ಈಗ T20 ಅವರು ಸೀಮಿತ ಆಗ್ತಿದ್ದಾರೆ. ಟೆಸ್ಟ್ ನಲ್ಲೂ ಅವರು ಸಾಬೀತನ್ನ ಪಡಿಸ್ಕೋಬೇಕಾಗಿದೆ. ಹಾಗಾಗಿ ಲಾಂಗ್ ಟರ್ಮ್ ಆಡ್ಬೇಕು ಅಂದ್ರೆ ಇಲ್ಲಿ 3 ಫಾರ್ಮ್ಯಾಟ್ಗಳಲ್ಲಿ ಈಗ ಆಡ್ಬೇಕು ಅನ್ನೋದು ತುಂಬಾ ಒತ್ತಡ ಆಗಿರುತ್ತೆ. ಹಾಗಾಗಿ ಈಗ BCCI ಒಂದು ಲೆಕ್ಕಾಚಾರ ಏನಾಗ್ತಾ ಇದೆ, ಎಲ್ಲ 3 ಫಾರ್ಮ್ಯಾಟ್ಗಳಿಗೆ ಬೇರೆ ಬೇರೆ ಟೀಮ್ ಅನ್ನ ಡಿವೈಡ್ ಮಾಡ್ಕೊತಾ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಅಶ್ವಿನ್ ಅಂದ್ರೆ ಟೆಸ್ಟ್ ನಲ್ಲೇ ಅತ್ಯುತ್ತಮ ಒಬ್ಬೊಬ್ಬ ಆಲ್ರೌಂಡರ್ ಸಿಕ್ಕಿದ್ರೆ BCCIಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಇಂಡಿಯನ್ ಕ್ರಿಕೆಟ್ಗೂ ಅದು ಗುಡ್ ನ್ಯೂಸ್. ಡಿಯರ್ ಫ್ರೆಂಡ್ಸ್, ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನ್ ರ ಸ್ಥಾನವನ್ನ ಯಾರಾದ್ರೂ ತುಂಬಕ್ಕೆ ಸಾಧ್ಯನಾ? ಅಂದ್ರೆ ಲಾಂಗ್ ಟರ್ಮ್ ನಾವು ಅನ್ಕೊಂಡಿದ್ವಿ ಅನಿಲ್ ಕುಂಬ್ಳೆ, ಹರ್ಭಜನ್ ನಂತರ ಅಶ್ವಿನ್ ಆ ಸ್ಥಾನವನ್ನ ತುಂಬಿದ್ರು. ಈಗ ಅಶ್ವಿನ್ ಸ್ಥಾನವನ್ನ ತುಂಬುವಂತ ಪ್ಲೇಯರ್ ಯಾರಾದ್ರೂ ನಮ್ಗೆ ಸಿಗ್ತಾರ? ಅಷ್ಟೇ ಅಲ್ಲದೆ ಒಬ್ಬ ಆಲ್ರೌಂಡರ್ ಆಗಿ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ನಿಮಗೆ ಯಾರಾದ್ರೂ ಅನ್ನಿಸ್ತಿದ್ಯಾ ಇಂಡಿಯನ್ ಕ್ರಿಕೆಟ್ ನ ಟೀಮ್ ಅಲ್ಲಿ ಆತರ ಇದ್ದಾರೆ ಅಂತ? ಸೊ ನಿಮ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಗೆ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ಶೇರ್ ಮಾಡಿ.